ಓಂ ಶಾಂತಿ. ತಂದೆಯು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆಯ ಪ್ರೀತಿಯು ಮುಳ್ಳುಗಳೊಂದಿಗೂ ಮತ್ತು ಹೂಗಳೊಂದಿಗೂ ಇದೆ. ಮುಳ್ಳುಗಳನ್ನೇ ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡುತ್ತಾರೆ. ಯಾವ ಮಕ್ಕಳಲ್ಲಿ ಜ್ಞಾನದ ಧಾರಣೆಯಾಗಿರುವವರು ಚಮತ್ಕಾರ ಮಾಡಿ ತೋರಿಸುತ್ತಾರೆ. ಅನ್ಯರ ಕಲ್ಯಾಣದ ಮಾಡದ ವಿನಃ ಇರಲು ಸಾಧ್ಯವಿಲ್ಲ. ಜ್ಞಾನದ ಧಾರಣೆಯಾಗಿರುವವರ ಸ್ಥಿತಿಯು ಏಕರಸ ಅಚಲ ಅಡೋಲವಾಗಿರುತ್ತದೆ ಎಂದು ತಿಳುವಳಿಕೆ ಹೀನವಾದ ಕಾರ್ಯವನ್ನು ಮಾಡುವುದಿಲ್ಲ. ಆತ್ಮವು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಆಗ ಅದಕ್ಕೆ ಮಹಿಮೆ ಆಗುತ್ತದೆ. ಆತ್ಮವೇ ಒಳ್ಳೆಯ ಹಾಗೂ ಕೆಟ್ಟ ಕರ್ಮವನ್ನು ಮಾಡುತ್ತದೆ. ಒಂದು ವೇಳೆ ಹೂಗಳಾಗಲು ಬಯಸುತ್ತೀರೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ಹೂಗಳನ್ನಾಗಿ ಮಾಡುವ ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಅದರಿಂದ ಅಪಾರವಾದ ಸುಖವು ಸಿಗುತ್ತದೆ. ಇದು ಎಷ್ಟು ತಿಳುವಳಿಕೆಯ ಮಾತಾಗಿದೆ. ದುಃಖಹರ್ತ ಸುಖಕರ್ತ ತಂದೆಯ ಮಹಿಮೆ ಆಗಿದೆ ಎಲ್ಲವೇ. ಇಲ್ಲಿ ನೀವು ಸಹ ಯಾರಿಗೂ ದುಃಖವನ್ನು ಕೊಡಬಾರದು ಎಂಬುದನ್ನು ಕಲಿಯುತ್ತಿದ್ದೀರಿ. ಸೆಕೆಂಡಿನಲ್ಲಿ ತಂದೆಯ ಆಸ್ತಿಯನ್ನು ಪಡೆಯಬಹುದು, ಆದರೆ ಯೋಗ್ಯರಾಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಆಸ್ತಿಯು ಸ್ವರ್ಗದ ರಾಜ್ಯ ಭಾಗ್ಯವಾಗಿದೆ. ನೀವು ತಂದೆಯ ನೆನಪಿನ ಬಲದಿಂದ ಸತೋಪ್ರಧಾನವಾಗುತ್ತಾ ಹೋಗುತ್ತೀರಿ. ಹೇಗೆ ಇಳಿಯುತ್ತೀರೋ ಮತ್ತೆ ಹಾಗೆ ಹೋಗಲೇಬೇಕು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಆಶೀರ್ವಾದವನ್ನು ಬೇಡುತ್ತಾರೆ. ಇಲ್ಲಂತೂ ಕೃಪೆಯ ಮಾತಿಲ್ಲ. ಯಾರಿಗೆ ತಲೆಬಾಗುತ್ತೀರಿ? ತಂದೆಯು ಬಿಂದುವಾಗಿದ್ದಾರಲ್ಲವೇ. 21 ಜನ್ಮಗಳು ನೀವು ಎಂದೂ ರೋಗಿ ಆಗುವುದಿಲ್ಲವೆಂದು ತಂದೆ ಗ್ಯಾರಂಟಿ ಕೊಡುತ್ತಾರೆ. 21 ಜನ್ಮಗಳವರೆಗೆ ಸದಾ ಆರೋಗ್ಯವಂತರಾಗುತ್ತೀರಿ. ತಂದೆಯು ಸ್ವರ್ಗದ ದ್ವಾರವನ್ನು ತೆರೆಯುತ್ತಿದ್ದಾರೆ ಅಂದ ಮೇಲೆ ನಾವು ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು? ಪ್ರಶ್ನೆಗಳನ್ನು ಬರೆಯಿರಿ. ಕಲಿಯುಗಿ ಮುಳ್ಳುಗಳಾಗಿದ್ದೀರಾ ಅಥವಾ ಸತ್ಯಯುಗಿ ಹೂಗಳಾಗಿದ್ದೀರಾ? ಭ್ರಷ್ಟಾಚಾರಿಗಳಾಗಿದ್ದೀರಾ ಅಥವಾ ಶ್ರೇಷ್ಠಚಾರಿಗಳಾಗಿದ್ದೀರಾ? ಸತ್ಯಯುಗದಲ್ಲಿ ಆತ್ಮವು ಪವಿತ್ರವಾಗಿರುವ ಕಾರಣ ಶರೀರವೂ ಸಹ ರೇಷ್ಮೆಯ ಸಮಾನವಾಗುತ್ತದೆ. ಯಾವುದೇ ಲೋಪದೋಷಗಳಿರುವುದಿಲ್ಲ. ವಿನಾಶಿ ಶರೀರದೊಂದಿಗೆ ಮನಸ್ಸನ್ನು ಇಡಬಾರದು. ಮೋಹಜೀತರಾಗಬೇಕಾಗಿದೆ. ಪ್ರತಿಜ್ಞೆ ಮಾಡಿ ಯಾರೇ ಶರೀರ ಬಿಡಲಿ ನಾವು ಎಂದು ಅಳುವುದಿಲ್ಲ. ತಂದೆಯು ಸಮಾನ ಮಧುರವಾಗಿರಬೇಕಾಗಿದೆ. ಎಲ್ಲರಿಗೂ ಸುಖವನ್ನೇ ಕೊಡಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ಶುಭ ಚಿಂತನೆಯಿಂದ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ, ನೆಗೆಟಿವ್ ಅನ್ನು ಪಾಸಿಟಿವ್ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕ ಭವ. ಬಹಳಷ್ಟು ಸಮಸ್ಯೆಗಳು ಈ ರೀತಿ ಇವೆ. ಜನ ಈ ರೀತಿ ಇದ್ದಾರೆ. ಯಾರು ವಾಣಿಯಿಂದ ತಿಳಿದುಕೊಳ್ಳಲ್ಲ. ಆದರೆ ಶುಭಚಿಂತಕರಾಗಿ ವೈಬ್ರೇಷನ್ ಕೊಡಿ, ಆಗ ಬದಲಾಗಿ ಬಿಡುವರು. ಜ್ಞಾನ ರತ್ನಗಳಿಂದ, ಗುಣ ಮತ್ತು ಶಕ್ತಿಗಳಿಂದ ಆಟವಾಡಿ, ಮಣ್ಣಿನಿಂದಲ್ಲ. ಗೃಹಸ್ಥದಲ್ಲಿ ಕಮಲದ ಸಮಾನ ಪವಿತ್ರರಾಗಿ ಮತ್ತು ಜನ್ಮ ಜನ್ಮಾಂತರದಿಂದ ಏರಿರುವ ತುಕ್ಕನ್ನು ತೆಗೆಯುವುದಕ್ಕಾಗಿ ಯೋಗಾಗ್ನಿ ಇದೆ. ಪಾಪವು ಭಸ್ಮವಾಗಿ ಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.